ಜೈ ಭೀಮ್, ಜೈ ಭೀಮ್, ಜೈ ಸಾಲಪ್ಪ. ಜೈ ಸಾಲಪ್ಪ. ಆತ್ಮೀಯ ಆಟೋ ಟಿಪ್ಪರ್ ಚಾಲಕರುಗಳೇ, ಸಹಾಯಕರುಗಳೇ, ಕಾಂಪ್ಯಾಕ್ಟರ್ ಚಾಲಕರು, ಸಹಾಯಕರುಗಳೇ, ಹಾಗೆಯೇ ಈಗ ಏನು ನೇರ ವೇತನ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಪೌರ ಕಾರ್ಮಿಕರೇ ಮತ್ತು ಈಗ 12,692 ಮಂದಿ ಕಾಯಮಾತಿ ಆಗಿರ್ತಕ್ಕಂಥ ಎಲ್ಲ ಪೌರ ಕಾರ್ಮಿಕರ ಮುಖಂಡರುಗಳೇ, ಏನು ಇವತ್ತು ಇಂಡಿಯನ್ ಸ್ಪೀಡ್ನವರು ಏನು ನಮ್ಮ ಪೌರ ಕಾರ್ಮಿಕರನ್ನು ಮತ್ತು ನಮ್ಮ ಏನು ಆಟೋ ಟಿಪ್ಪರ್ ಚಾಲಕರು, ಸಹಾಯಕರು, ಕಾಂಪ್ಯಾಕ್ಟರ್ ಚಾಲಕರು, ಸಹಾಯಕರುಗಳನ್ನು ಏನು ಗುರುತಿಸಿ ಅವರುಗಳಿಗೆ ಏನು ಒಂದು ಸಿಹಿಯನ್ನು ಹಂಚಬೇಕು. ಯಾಕಂದರೆ ನಗರದಲ್ಲಿ ಸ್ವಚ್ಛ ಮಾಡೋ ಅಂಥ ಏನು ಕಾರ್ಮಿಕರಿದ್ದಾರೆ, ಆ ಕಾರ್ಮಿಕರಿಗೆಲ್ಲರಿಗೂ ಕೂಡ ನಾವು ಒಂದು ಸಿಹಿಯನ್ನು ಹಂಚ್ತಾ ಇದ್ದೀವಿ. ಯಾಕಂದರೆ ನಗರದಲ್ಲಿ ಸ್ವಚ್ಛ ಮಾಡೋ ಅಂಥ ಕಾರ್ಮಿಕರಿಗೆ ನಾವು ಒಂದು ಸಿಹಿಯನ್ನು ಹಂಚಿ ಅವ್ರ ಜೊತೆಗೆ ನಾವು ಏನು ಅವರು ಮುಂದಿನ ದಿನಗಳಲ್ಲಿ ಏನು ಅವ್ರಿಗೆ ಒಳ್ಳೆಯ ಒಂದು ಬೆಳವಣಿಗೆ ಆಗಬೇಕಂತ ಹೇಳ್ಬಿಟ್ಟು ಒಂದು ಮಾರ್ಗದರ್ಶಕವನ್ನು ತೋರಿಸ್ಕೊಟ್ಟಿದ್ದಾರೆ. ಎಲ್ಲ ಏನು ನಗರದಲ್ಲಿರ್ತಕ್ಕಂಥ ನಾಗರಿಕರಿಗೆ ಮತ್ತು ಬೇರೆ ಬೇರೆ ಕಂಪನಿಯವರು ಕೂಡ ಏನು ಒಂದು ಮನವರಿಕೆ ಆಗುವಂಥ ಒಂದು ಐತಿಹಾಸಿಕವಾದಂಥ ಒಂದು ತೀರ್ಮಾನ ತಗೊಂಡಿದ್ದಾರೆ ಇಂಡಿಯನ್ ಸ್ಪೀಡ್ನವರು. ಅವ್ರಿಗೆ ನಮ್ಮ ಏನು ಗ್ರೇಟರ್ ಬೆಂಗಳೂರು ಪರವಾಗಿ 25,000 ಜನ ಏನು ನಾವು ಕಾರ್ಮಿಕರಿದ್ದೀವಿ, ಆಟೋದಲ್ಲಿ ಕೆಲಸ ಮಾಡೋರು ಇರ್ಬೋದು ಮತ್ತು ಪೌರ ಕಾರ್ಮಿಕರು ಇರ್ಬೋದು, ಎಲ್ಲರ ಪರವಾಗಿ ಕೂಡ ಅವರಿಗೆ ನಾವು ಮೊದಲನೇದಾಗಿ ಇಂಡಿಯನ್ ಸ್ಪೀಡ್ನವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಬಂಧುಗಳೇ. ನಂತರ ಏನು ಈಗ ಗ್ರೇಟರ್ ಬೆಂಗಳೂರು ಆದಮೇಲೆ 5 ಮಹಾನಗರ ಪಾಲಿಕೆಗಳ ಆಯುಕ್ತರಾದಂತಹ ಮಹೇಶ್ವರ್ ಸಾರ್ ಅವರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ಬೇಕು. ಯಾಕಂದರೆ ಬರೋ ಒಂದೊಂದು ಏನು ಉಪಯೋಗ ಪಡೋವಂಥ ಯಾವ್ಯಾವ್ದು ಬರ್ತಾ ಇದೆಯೋ ಎಲ್ಲದನ್ನು ಕೂಡ ಉಪಯೋಗಿಸ್ಕೊಂಡು ಕಾರ್ಮಿಕರಿಗೆ ಒಳ್ಳೆಯದಾಗುವಂಥ ಒಂದು ನಿಟ್ಟಿನಲ್ಲಿ ತಾಯಿ ಸ್ಥಾನದಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ನಮ್ಮ ಮಹೇಶ್ವರ್ ರಾವ್ ಸಾಹೇಬ್ರಿಗೆ ಮತ್ತು ಅವರ ಏನು ಅಧಿಕಾರಿಗಳಿಗೆ, ಅವರ ಕೆಳಗಿನ ಹಂತದಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೆ ನಾವು ಧನ್ಯವಾದಗಳನ್ನು ತಿಳಿಸಿ, ಮತ್ತು ಪ್ರತ್ಯೇಕವಾಗಿ ಏನು ಈಗ ಬೋರ್ಡ್ನಲ್ಲಿರ್ತಕ್ಕಂಥ ಕರೇಗೌಡ ಸಾಹೇಬರು ಅವ್ರಿಗೂ ಕೂಡ ನಾವು ವಿಶೇಷವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಬಂಧುಗಳೇ.